ಶಿವಮೊಗ್ಗ ಮುಖ್ಯಮಂತ್ರಿಗಳು ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾರೆ 125 ಕೋಟಿ ರೂಪಾಯಿ ಬಂದಿದ್ದನ್ನು ನಮ್ಮ ಮುಖ್ಯಮಂತ್ರಿಗಳೇ ತಕೊಂಡ ಮ್ಯಾಗ ಅವರಿಗೆ ನಮಗೆ ಜಗಳ ಚಾಲು ಆಗೈತಿ. ಇನ್ನೇನು ಅವ್ರೇನು ಭಾಳ ದಿವಸ ಇರೋದಿಲ್ಲ, ಅವ್ರದ್ದು ಬಂದೈತಿ. कोतवाल डेंटोफेशियल कॉस्मेटिक सेंटर आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण कोतवाल डेंटल कॉस्मेटिक सेंटर। आप एक बार यहाँ विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। बसनगौड़ा पाटिल ने की मन की बात, फिर उठे बगावत के सुर। बसनगौड़ा पाटिल ने फिर उठाए खुद की सरकार के खिलाफ बगावत की आवाज़। अनुदान को लेकर नाराजगी जताते हुए कही अपने मन की बात। बीजापुर शहर वार्ड नंबर 3 के हनुमान देवस्थान कंपाउंड उद्घाटन कार्यक्रम में बीजापुर नगर विधायक बसनगौड़ा पाटिल यत्नाल ने अपने ही सरकार के मुख्यमंत्री के खिलाफ बोलते हुए नजर आए। इन्होंने कहा कि येडियुरप्पा बहुत दिन तक CM नहीं रहेंगे, उन्हें केंद्र सरकार की तरफ से ही हटाने की बात चल रही है, क्योंकि येडियुरप्पा अपने क्षेत्र के लिए ही अनुदान बटोरते हैं, उत्तर कर्नाटक के लिए अनुदान देने में हिचकिचाते हैं। हमारे उत्तर कर्नाटक से ही 100 MLA की मदद से आज राज्य में बीजेपी की सरकार बनी है। दक्षिण कर्नाटक भाग में सिर्फ 10 से 15 सीटें लेकर इन्हें CM की गद्दी सौंपी जाती है। आने वाले दिनों में उत्तर कर्नाटक से ही CM बनाने की बात PM नरेंद्र मोदी जी ने कही है और भरोसा भी दिया है, कहा बसनगौड़ा पाटिल यत्नाल ने। 125 ಕೋಟಿ ರೂಪಾಯಿ ಬಂದಿದ್ದನ್ನು ನಮ್ಮ ಮುಖ್ಯಮಂತ್ರಿಗಳೇ ತಕೊಂಡ ಮ್ಯಾಗ ಅವರಿಗೆ ನಮಗೆ ಜಗಳ ಚಾಲು ಆಗೈತಿ. ಅವ್ರು ಬರೀ ಶಿವಮೊಗ್ಗಕ್ಕೆ ಹೋಗ್ಲಾಕತ್ತಾರೆ. ಈಗ ನಮ್ಮದು ಮೊನ್ನೆ ಆಗೈತೆ ಸ್ವಲ್ಪ. ಇನ್ನೇನು ಅವ್ರೇನು ಭಾಳ ದಿವಸ ಇರೋದಿಲ್ಲ, ಅವ್ರದ್ದು ಬಂದೈತಿ. ಯಾಕಂದ್ರೆ ಮ್ಯಾಗಿನವ್ರಿಗೆ ಸಾಕಾಗಿತ್ತು ಅವ್ರದ್ದು. ಅದಕ್ಕೆ ನಾನು ಉಮೇಶ್ ಕತ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಶಿವಮೊಗ್ಗ ಮುಖ್ಯಮಂತ್ರಿಗಳು ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾರೆ. ಅದು 125 ಕೋಟಿ ತಗೊಂಡಿರ್ಲಿಲ್ಲ ಅಂದ್ರೆ ಇವತ್ತು ಈ ಗ್ಯಾಂಗ್ ಬಾಡಿಯಲ್ಲಿರುವಂಥ ಎಲ್ಲ ರೋಡನ್ನು ನಾವು ಸಿಮೆಂಟ್ ರೋಡ್ ತಗೊಂಡಿದ್ವಿ, ಎಲ್ಲ ಕಂಪ್ಲೀಟ್. ಇಲ್ಲೇ ಇಲ್ಲ, ಯಾವ ರೋಡು ಬಿಟ್ಟಿದ್ದಿಲ್ಲ. ಆದ್ರೆ ತಕೊಂಡ ಮ್ಯಾಗನು ಈಗ ಬಡದಾಡ್ಲಾಕತ್ತೀವಿ, ನಾನು ಬಿಡುದಿಲ್ಲ, ನಾವು ತಗೊಂಡ್ಬಿಡ್ತೀನಿ. ಅದು ನಾವು ಉಮೇಶ್ ಹೇಳ್ದಂಗೆ ಅದನ್ನ ಹೆಂಗೆ ತರ್ತೀನಿ. ಬೆಂಗಳೂರು ಕಡೆಯವರು ಬಂದು ನಮ್ಮ ಬಿಜಾಪುರ ಮನೆ ಮುಂದೆ ನಿಂತಿರ್ಬೇಕು. ಈಗ ನಾವು ಹೋಗಿ ನಿಂದಿರ್ತೀವಿ ಎಲ್ಲರ ಮನೆ ಮುಂದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಜನರಿಂದಲೇ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ BJP ಅವರು. ಏನಿವ್ರು ಮಂಡ್ಯದಾಗ ಯಾರು ಓಟ್ ಹಾಕ್ತಾರ? ಚಾಮರಾಜನಗರನಾಗ ಯಾರು ಓಟ್ ಹಾಕ್ತಾರ? ಕೋಲಾರನಾಗ ಯಾರು ಓಟ್ ಹಾಕ್ತಾರ? ಓಟ್ ಹಾಕೋರು ನಮ್ಮವ್ರ ಈ ಕಡೆ ಉತ್ತರ ಕರ್ನಾಟಕ ಜನನೇ ಒಂದು 100 MLA ಕಳ್ಸಮ್ಯಾಗ ಆ ಕಡೆ ಎಲ್ಲ ಗೋಳೆ ಮಾಡೋದು ಒಂದು 10-15 ಓಟ್. 95 MLA ನಾವೇ ಇರ್ತೀವಿ BJP. ಹೀಗಾಗಿ ಮ್ಯಾಗಿನವ್ರಿಗೂ ಗುರ್ತಾಗೈತೆ. ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನ ಮಾಡೋಣ ಅಂತ ನಮ್ಮ ಪ್ರಧಾನಮಂತ್ರಿಗಳು ಮನಸ್ಸಿನಾಗ ಬಂದ್ಬಿಟ್ಟಾರೆ. ಅವ್ರೊಮ್ಮೆ ಹೇಳಿಬಿಟ್ಟಾರೆ, ಇಸ್ ಬಾರ್ हम उत्तर कर्नाटक से येडियुरप्पा के बाद करेंगे ಅಂತ. ಎಲ್ಲರ ನಂದೈತಿ ನಿಂದೈತಿ. ಬಿಜಾಪುರ ಅಂದ್ರೆ ಹಿಂಗೆ ಆಗಿಬಿಟ್ಟಿದೆ. ಯಾರ ಜಾಗ ಯಾರಿಗೂ ಏನಾಗಿಬಿಟ್ಟದಂದ್ರೆ ಇವತ್ತು MLAಗಳ ಕೆಲಸ ಅಂದ್ರೆ ಬರೀ ಗುಂಟ ಮಾಡೋದು, ಇವೇನೋ ಬೇನಾಮಿ ಆಸ್ತಿ ಇರ್ತಾರಲ್ಲ. ಈ ಬಿಜಾಪುರನಾಗ ಒಂದು ಏನಾಗೈತಿ, ಒಂದು 100 ವರ್ಷದ ಇತಿಹಾಸದಾಗ ಎಷ್ಟೋ ಫ್ಯಾಮಿಲಿಗಳು ಪುಣೆ ಆ ಕಡೆ ಈ ಕಡೆ ಕಾಲಾಂತರದಿಂದ ಹೋಗಿ ಅಲ್ಲಿ ಅವರು ಅಲ್ಲಿಯ ರಹವಾಸಿಗಳಾಗಿಬಿಟ್ಟಾರೆ. ಆದರೆ ಇಲ್ಲಿ ಅವ್ರ ಹಿರಿಯರದು ಪಿತ್ರಾರ್ಜಿತ ಆಸ್ತಿನೂ ಕೆಲವೊಂದು ಅದಾವ ಬಿಜಾಪುರ. ಇಂಥದನ್ನು ಹುಡುಕುವಂಥದ್ದೇ ಒಂದು ಗ್ಯಾಂಗ್ ಬಿಜಾಪುರನಾಗ ಐತಿ. ಪಾಪ ಅವ್ರು ಗುರುತದ ಅವ್ರ ಮುತ್ತೇನ ಹೆಸರಲ್ಲಿ ಇರ್ತದ. ಹಿಂದಕ್ಕೇನೋ ಕಷ್ಟ ಬಂದೈತೆ ಅಂತೇಳಿ ಎಲ್ಲೋ ಹೋಗಿ ಅವ್ರು ಪುಣಾದಾಗೋ ಸೋಲಾಪುರ್ನಾಗೋ ಬೆಂಗಳೂರಿನಾಗೋ ಹಿಂಗೆ ಹೋದಂಥ ಎಷ್ಟೋ ಆಸ್ತಿಗಳು ಬಿಜಾಪುರನಾಗ ಯಾರ್ಯಾರೋ ಖರೀದಿ ಹಾಕುವಂಥದ್ದು ಆಗ್ಯದ.
ಅದು ಶಾಸ್ತ್ರಿ ನಗರನಾಗೆ ಆಗ್ಯದ, ಮತ್ತೆ ಎಲ್ಲೂ ಇಲ್ಲ. ಅಲ್ಲಿ ಒಂದು ಹನುಮಂತಿಯರ ಗುಡಿ, ಅಲ್ಲಿನ ಹಿಂಗೆ ಪಾಪ ಕುಲಕರ್ಣಿ ಅಂತ ಯಾರೋ ಒಬ್ರು ಎಷ್ಟೋ ವರ್ಷ ಆಯ್ತು ಬಿಜಾಪುರ ಬಿಟ್ಟು ಹೋಗಿದ್ರು, ಅವ್ರ ಆಸ್ತಿ MLAಗಳು ಹೊಡ್ಕೋದು. ಇದು ಬಿಜಾಪುರದ ಒಂದು ಪರಿಸ್ಥಿತಿ. ಇದು ಅಂತರೂ ಏನೂ ಸಂಬಂಧ ಇಲ್ಲಾರ್ದವ್ರು ಬಂದು ಇದು ನಮ್ದು ಹತ್ತಿದ್ರು ಸುರೇಶ್ ಗಣಸ್ಗಾರ. ಇದು ಹಿಂಗೆ ಭಾಳಷ್ಟು ಸಮಸ್ಯೆ ಅದಾವೆ. ವಿನಾಯಕ್ ಹೇಳಿದ್ರು ಉಮೇಶ್ ಒಂದಾಳವ್ರು, ಈಗೇನೋ ಸುಮ್ಮನೆ ರಸ್ತೆ ಬಗ್ಗೆ ಮಾತಾಡ್ತಾರ, ಡ್ರೈನೇಜ್ ಬಗ್ಗೆ ಮಾತಾಡ್ತಾರೆ. ಇವ್ರ ಕಾಲದಾಗನೇ ಈ ಡ್ರೈನೇಜ್ ಹಾಳಾಗಿದ್ದು. 150 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಗೊತ್ತಿಲ್ಲ ಬಿಜಾಪುರದ. ಅವ ಕಾಂಟ್ರಾಕ್ಟರ್ ಅರ್ಧಕ್ಕೆ ಓಡಿ ಹೋಗ್ಬಿಟ್ಟವ, ರಾಮ್ಕಿ ಅಂತೇಳಿ ಹೈದ್ರಾಬಾದ್ನ. ಇವರೆಲ್ಲ ಹೊಡೆತಕ್ಕೆ, ಯಾಕಂದ್ರೆ ಇವ್ರಿಗೆ ಕೊಡ್ರಿ ಕೆಲಸ ಅಂದ್ರೆ ಇಂಜಿನಿಯರ್ಗಳು ಮಾಡೋವಂಥ ಕೆಲಸ ನಾ ಮಾಡ್ಲಿಕ್ಕಾಗ್ತೈತೆ. ನಾ MLA, ಇದು ಹಿಂಗೆ ಡ್ರೈನೇಜ್ ಆಗ್ಬೇಕು ಮತ್ತು ಅಟ್ಟೆ ಹೇಳ್ಬೇಕು. ನಾ ಆ ಡ್ರೈನೇಜ್ನ ನಮ್ಮ ಹುಡುಗರು ಮಾಡ್ರಂದ್ರೆ ಯಾವುದೂ ಯೋಜನೆ ಸಕ್ಸಸ್ ಆಗಿಲ್ಲ. ಕುಡಿ ನೀರಿಂದು ನೋಡ್ರಿ ಇವತ್ತು 24 ಬಾರ್ 7 ಅಂತ ಹೇಳ್ತೀವಿ, ಅದನ್ನೂ ಸಕ್ಸಸ್ ಆಗಿಲ್ಲ. ಅದನ್ನೂ ಈಗ ರಿಪೇರಿ ಮಾಡಿಸ್ಲಾಕೈತಿ. ಇನ್ನೊಂದು 6-7 ತಿಂಗಳು ಬೇಕು. ಅದನ್ನೆಲ್ಲ ಎಲ್ಲೆಲ್ಲಿ ಕೆಲವೊಂದು ಕಡೆ ಏನೋ ಕನೆಕ್ಷನ್ ಮಾಡಬೇಕಾಗಿದೆ. ಡ್ರೈನೇಜು ಎಷ್ಟೋ ಓಣ್ಯಾಗ ಡ್ರೈನೇಜ್ ಗುಂಟ, ಬಿಜಾಪುರನಾಗ ಒಂದು ದೊಡ್ಡ ಶಾಪ್ ಅಂದ್ರೆ ಗುಂಟ. ಏನೋ ಬಡವ್ರು ಇರ್ತಾರೆ, 2 ಲಕ್ಷ 3 ಲಕ್ಷನಾಗ ಸಿಗ್ತಾವಪ್ಪ ಒಂದು ಜಾಗ, 30 by 30 ತೊಗೋತಾರ. ಅದು ಯಾರ ಹೆಸರಲ್ಲಿ ಇರ್ತದೋ ಗೊತ್ತಿಲ್ಲ, ಇಲ್ಲಿ ಯಾರಿಗೆ ಎಷ್ಟು ಮಂದಿಗೆ ಪರಭಾರಿ ಆಗಿರ್ತದೆ ಗೊತ್ತಿಲ್ಲ, ಎಷ್ಟು ಉತ್ತಾರಿಗಳು ಬದಲಾವಣೆ ಆಗಿರ್ತದೆ ಗೊತ್ತಿಲ್ಲ. ಆ ಮುಗ್ಧ ಬಡವ್ರಿಗೆ ಏನು ಗೊತ್ತಾಗೋದಿಲ್ಲ. ಭಾಳ ಮೂಲ ಸಮಸ್ಯೆಗಳು. ನಾ 94ರಿಂದ ನಾನು 99 MLA ಇದ್ದೆ 5 ವರ್ಷ. ಅವಾಗ ಹಿಂಗೆ ಇರಲಿಲ್ಲ ಈ ಪರಿಸ್ಥಿತಿ. ಅದು ಆದಮೇಲೆ ಏನು ನಡೀತಲ್ಲ ಬಿಜಾಪುರನಾಗ, ಈಗ ಸುಧಾರಣೆ ಮಾಡ್ಲಿಕ್ಕೇ ನಮ್ಗೆ ಈಗ 2.5 ವರ್ಷ ತಗೋತು. ಇವತ್ತು ಹೇಳಿದ್ರು ಉಮೇಶ್ ಅವರು, ಈಗ ಗಿಡ ಹಚ್ಚಲಾಕತ್ತಾರ ರೋಡ್ ಮ್ಯಾಗತ್ತ. ಈಗ ನಾವು ಮಾಡ್ಲಾಕತ್ತಿದ್ದು ಎಲ್ಲ ಪರ್ಮನೆಂಟ್ ಕೆಲಸ ಮಾಡ್ಲಾಕತ್ತೀವಿ, ಸಮಯ ತಗೋತದೆ. ಇವತ್ತು ದರ್ಗಾ ರೋಡೇ ಇರಲಿಲ್ಲ, ನೀವೆಲ್ಲ ನೋಡ್ರಿ ಎಷ್ಟು ಅಗಲ ದರ್ಗಾ ರೋಡ್ ಮಾಡಿ ನಮ್ಮ ಇದ್ರದಿಂದ ಶಾಪುರ ಆ ಕ್ರಾಸ್ನಿಂದ ಪೂರ್ತಿಯಾಗಿ ಇದ್ರ ತನಕ ಮಾಡೀವಿ ನಾವು. ಏನೋ ಅಲ್ಲಿಂದ ತಾಂಡೆ ಬರ್ತದಲ್ಲ ಮಾತವರ, ಪೂರ್ತಿ ಅಗಲಿಟ್ಟು ಮಾಡಿದ್ವಿ. ಸಿಮೆಂಟ್ ರಸ್ತೆ ಮಾಡ್ತಾ ಇದ್ವಿ. ಇಲ್ಲಿ ಗಾಂಧಿ ಚೌಕ್ನಾಗನೇ ರಸ್ತೆ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಅಂತ ಹೇಳಿ ಸುಮಾರು 10 ಕೋಟಿ ರೂಪಾಯಿ ಮಾಡ್ತಾ ಇದ್ವಿ. 265 ಕೋಟಿ ರೂಪಾಯಿ ಇವತ್ತು ಕೇಬಲ್ ತೊಗೊಂಡು ಬಂದ್ವಿ. ನಮ್ಮ ಉಮೇಶ್ ಹೇಳೋದಾಗ ಅಂಡರ್ಗ್ರೌಂಡ್ ಕೇಬಲ್. ಇನ್ನು ಸಿಟಿ ಇಲ್ಲ, ಎಲ್ಲ ಕಡೆನೂ ಅಂಡರ್ಗ್ರೌಂಡ್ ಕೇಬಲ್ ಆಗ್ತದೆ. ಅಂಡರ್ಗ್ರೌಂಡ್ ಕೇಬಲ್ ಆಗೋದ್ರಿಂದ ಎಲ್ಲ ಕಂಬಗಳು ಕಡಿಮೆ ಆಗ್ತವೆ. ಕಡಿಮೆ ಆಯ್ತು ಅಂದ್ರೆ ನಮ್ಮ ರಸ್ತೆ ಆಗಲಾಗ್ತದೆ. ಇವತ್ತು ನಮ್ಮ ಅಥಣಿ ರೋಡು ಭಾಳ ಬಿದ್ದೈತೆ, ತೆಗ್ ಬಿದ್ದೈತೆ, ಎಲ್ಲ ಫೇಸ್ಬುಕ್ನಾಗ ಹಾಕಿರ್ತಾರೆ, ನಾನು ಹೋಗ್ಕೋತಿರ್ತೀನಿ. ಇವತ್ತೇ ಮೊನ್ನೆ ಪಾಪ ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರ ಬಲ್ಲಿ ಹೋಗಿ ಅವರೇ 22 ಕೋಟಿ ರೂಪಾಯಿ ತೊಗೊಂಡು ಬಂದೇನೆ ಬಿಜಾಪುರಕ್ಕೆ. ಇವತ್ತು ಟೆಂಡರ್ ಆಗೈತೆ. ಗೋದಾವರಿಯಿಂದ ನಮ್ಮ ಇಡೀ ಪೆಟ್ರೋಲ್ ಪಂಪ್ ತರ 15 ಕೋಟಿ ರೂಪಾಯಿ ಸಿಮೆಂಟ್ ರೋಡ್ ಮಾಡ್ಲಾಕತ್ತೀವಿ. 15 ಕೋಟಿ ನೀವು ಲೆಕ್ಕ ಹಾಕ್ರಿ. 2.5 ಕೋಟಿ ರೂಪಾಯಿ ಡ್ರೈನೇಜ್ ಮಾಡ್ಲಾಕತ್ತೀವಿ. ಅಂದ್ರೆ ಏಟಾಯ್ತು? 17.5 ಕೋಟಿ ರೂಪಾಯಿ ಬರೀ ಗೋದಾವರಿ ಹೋಟೆಲ್ನಿಂದ. ಈಗೇನು ಇಟಗಿ ಪೆಟ್ರೋಲ್ ಪಂಪ್ ಅಲ್ಲಿ ನಾವು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಮಾರ್ಗ ಅಂತ ಮಾಡಿ ಅದ್ರ ಹೆಸರು. ಅಷ್ಟಕ್ಕೇ ನಾವು 17.5 ಕೋಟಿ ರೂಪಾಯಿ ರೋಡ್ ಮಾಡ್ತಾ ಇದ್ವಿ. ಮುಂದೆ ಅಲ್ಲಿಂದ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ತನ ನ್ಯಾಷನಲ್ ಹೈವೇದಿಂದ ಪೂರ್ತಿ ಡಾಂಬರ್ ರೋಡ್ ಮಾಡಿ ಅದನ್ನ 4 ಲೈನ್ ಮಾಡ್ಲಕತ್ತೀವಿ. ಇದನ್ನೂ ಒಂದು ಪ್ರಪೋಸಲ್ ಕೊಟ್ಟು, ಇದೇನು ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಮುಂದಿನ ರೋಡ್ ಅದಲ್ಲ, ಇದು ನೀವು ಎಸ್ಟಿಮೇಟ್ ಕೇಳಿದ್ರೆ ಗಾಬರಿ ಆಗ್ತದೆ. ವಜ್ರ ಹನುಮಾನ್ ನಗರನಿಂದ ಈ ಫ್ಲೈಓವರ್ ಏನು ಮಾಡ್ತಾಯಿಲ್ಲ ನಮ್ಮದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಂತ ಏನು ಮಾಡಿದಾರೆ ಅಲ್ಲಿ ಬುಟ್ನಾಳ್ ಕೆರೆ ಕ್ರಾಸಿಗೆ 110 ಕೋಟಿ ರೂಪಾಯಿದು 4 ಲೈನ್ ಆಗ್ತಾ ಇದೆ. ಇದು ದಿಲ್ಲಿ ಕಳಿಸಿದ್ದೀವಿ. ಈಗ ಬಿಜಾಪುರ ಯತ್ನಾಳ್ ಅದು ನ್ಯಾಷನಲ್ ಹೈವೇ ಮಾಡಿದ್ದೀವಿ. ಬಿಜಾಪುರ ಮುಂಬೈ ಹೋಗ್ಲಿಕ್ಕೆ ಇನ್ನು ಮ್ಯಾಗ ನಾವು ಸೋಲಾಪುರ ಪುಣೆ ಹೋಗುದಿಲ್ಲ. ಬಿಜಾಪುರದಿಂದ ಯತ್ನಾಳ ಜತ್ ಮೇಲೆ ಹಸಿ ಸಾತಾರ ನಾಗದ ಪಾಠ ಅಂತ ಬರ್ತದೆ. ಅಲ್ಲಿದಿಂದ ಹೋಗಿ 40 ಕಿಲೋಮೀಟರ್ ಕಡಿಮೆ ಆಗ್ತದೆ ಬಿಜಾಪುರಕ್ಕೆ. ಇದು ಒಂದು ದೊಡ್ಡ ಪ್ರಾಜೆಕ್ಟು. ಈಗಾಗಲೇ ನ್ಯಾಷನಲ್ ಹೈವೇ ಅರ್ಧ ಅದು ಮಹಾರಾಷ್ಟ್ರದ ಪ್ರಾರಂಭ ಆಗಿದೆ ಕೆಲಸ. ಈಗ ಇಲ್ಲೂ ಲ್ಯಾಂಡ್ ಅಕ್ವಿಸಿಷನ್, ಈಗ ಸರ್ವೆ ಕೆಲಸ ನಡೀತಾ ಇದೆ. ಕುಡಿ ನೀರಿಂದು ಇವತ್ತೇ ನಾವು ಬುತ್ತಾಳ ಕೆರೆಗೆ ಬಾಗಿನ ಏರ್ಪಡಿಸಿದ್ವಿ. ಈಗ ಮತ್ತಲ್ಲಿ 6 MLD ನೀರು ಶುದ್ಧೀಕರಣ ಕೊಟ್ಟಾಗ ಇನ್ನೊಂದು ತಿಂಗಳದಾಗ ಓಪನಿಂಗ್ ಮಾಡ್ತೇವೆ ಅದನ್ನು. ಇಲ್ಲೊಂದು ಅಡವಿ ಸಂಕಲಿಂಗ ಗುಡಿ ಬಲ್ಲಿ ಒಂದು ಖಣಿ ಐತಿ. ಇಡೀ ಬಿಜಾಪುರ ಅರ್ಧ ಬಿಜಾಪುರ ಅದ್ರಾಗೆ ಕಟ್ಟಾರ.
ಈಗ ಅದ್ರ ಮಗ್ಗಲೇ ಕುಡಿ ನಮ್ಮ ಕೆರೆ ತುಂಬ ಒಂದು ನೀರಿನ ಪೈಪ್ಲೈನ್ ಹೋಗ್ತಿತ್ತು. ನಾನು ತಲೆಗೆ ಗೊತ್ತೊಂದು ಹೋಗಿ ಆ ಕಣಿಗೆ ಹೋಗಿದ್ದೆ. ನಾನು ಅಲ್ಲೇ ಮಗ್ಗಲೇ ಪೈಪ್ಲೈನ್ ಹೋಗ್ಲಾಕತ್ತಿತ್ತು. ನಾವು ವಿಚಾರ ಮಾಡೋದು ಇದಕ್ಕೆ ಒಂದು ಜೋಡಿಸಿಬಿಟ್ರೆ ಹಂಗಾಗಿಟ್ಟು ನೀರು ನಿಲ್ಲಿಸ್ಬಿಟ್ರೆ ಅರ್ಧ ಬಿಜಾಪುರ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ನಾನು ಬರೀ 10 ಲಕ್ಷ ರೂಪಾಯಿದಾಗ ಅದಕ್ಕೆ ಪೈಪ್ಲೈನ್ ಮಾಡ್ಲಾಕತ್ತೀವಿ. 1 ಕೋಟಿ ರೂಪಾಯಿದು ಅದಕ್ಕೆ ಇದನ್ನು ಕೂಡಿಸ್ಲಾಕತ್ತೀವಿ, ಟ್ರೀಟ್ಮೆಂಟ್ ಪ್ಲಾಂಟ್, ನೀರು ಶುದ್ಧ ಮಾಡುವಂಥದ್ದು. ಅದು ಎಷ್ಟು ನೀರು ಹಿಡಿತದೆ ಕಡಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ಬುತ್ನಾಳ ಕೆರೆ ಒಳಗೆ ಎಷ್ಟು ನೀರು ಹಿಡಿತದೆ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಇರ್ತದೆ. ಎಷ್ಟು ಭೂಮಿ ಐತೆ ನೋಡಿ, ಮ್ಯಾಗ್ ನೀರು ನೋಡಿದ್ರೆ ಚಕ್ರ ಬರ್ತದೆ. ಇದು ಭಾಳ ಬರೀ 10 ಲಕ್ಷ ರೂಪಾಯಿದಾಗ ರೋಡ್ ಮಗ್ಗಲ್ ಹೋಗೋದನ್ನು ಒಯ್ದು ಅದಕ್ಕೆ ಜೋಡಿಸ್ಲಾಕತ್ತೀವಿ. ಯಾವಾಗ ಕೆರೆಗೆ ನೀರು ತುಂಬ ಇದು ಚಾಲು ಮಾಡ್ತಾರೋ ವಾಲ್ ಬಿಟ್ಬಿಟ್ರೆ ಪೂರ್ತಿ ನಾವು ಬುತ್ನಾಳ ಕೆರೆ ಮತ್ತು ಇದು ಕಣಿ ಇವೆರಡನ್ನು ತುಂಬಿಕೊಂಡ್ರೆ ಅರ್ಧ ಬಿಜಾಪುರ ಇಲ್ಲೇ ಕಂಟ್ರೋಲ್ ಆಗ್ತದೆ. ಇನ್ನು ಅರ್ಧ ಕೋಲಾರನಿಂದ ಬರುವಂಥದ್ದು. ಅದ್ರ ಜೋಡ ಎಲ್ಲ ಹಳಿ ಬಾವಿಗಳನ್ನು ಸ್ವಚ್ಛ ಮಾಡ್ಲಾಕತ್ತೀವಿ. ಇಲ್ಲೇ ಗಂಗಾಪುರಂ ಕಾಲನಿ ಒಳಗೆ ಸ್ವಚ್ಛ ಮಾಡೀವಿ, ಅಲ್ಲಿ KHB ಕಾಲನಿಯಾಗ ಸ್ವಚ್ಛ ಮಾಡೀವಿ, ಗೌರ್ಮೆಂಟ್ ಹೈಸ್ಕೂಲ್ನಾಗ ಸ್ವಚ್ಛ ಮಾಡೀವಿ, ಅಲ್ಲಿ ನಮ್ಮ ಜುಮಾಂಬ ಸೇವೆಯಲ್ಲಿ ಸಕ್ರೆ ಮಾಯ ಇತ್ತು ಅದನ್ನು ಸ್ವಚ್ಛ ಮಾಡೀವಿ. ಇವು ಈ ತಾಸವಾಡಿಗೆ 1 ಕೋಟಿ ರೂಪಾಯಿ ಇಟ್ಟಿವು ಟ್ರೀಟ್ಮೆಂಟ್ ಮಾಡಿ ಹಳಿ ಕುಡಿ ನೀರಿನ ಯೋಜನೆ ಪೈಪ್ಲೈನಿಗೆ ಕನೆಕ್ಟ್ ಮಾಡ್ಲಾಕತ್ತೀವಿ. ಅದನ್ನು ಅದ್ರ ಮನ್ಯಾಗ ಬಾಂಡೆ ತಿಕ್ಲಿಕ್ಕೆ, ಅರಬಿ ಹೋಗ್ಕೋಲಿಕ್ಕೆ ಇವೆಲ್ಲನೂ ಆ ನೀರು ಉಪಯೋಗ ಮಾಡಬೇಕು. ಕೋಲಾರದಿಂದ ಏನೋ ಶುದ್ಧ ಕುಡಿ ನೀರು ಬರ್ತದೆ, ನೀರಾಗಿ ಕುಡಿಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಯಾವ್ಯಾವ ಓಣಿಗೆ ಸಾಧ್ಯ ಇದೆ ಅದನ್ನು ಜೋಡಿಸ್ತಾ ಇದ್ದೀವಿ. ತಾಸವಾಡಿದಿಂದ ಸಿವಿಲ್ ಹಾಸ್ಪಿಟಲ್ಗೆ ನೀರು ಒಯ್ಲಾಕತ್ತೀವಿ. ಆದರೆ ಮೇಲ ತಾಸವಾಡಿ ಕ್ಲೀನ್ ಮಾಡ್ಕೋತಿದ್ರೆ ನೀರು ಸರ್ಕೋತಿದ್ರೆ ಸ್ವಚ್ಛ ಆಗಿ ಉಳಿತದಂತೆ. ಇಲ್ಲಿ ನಮ್ಮ ಜಗಜೀವನರಾಮ್ ಸರ್ಕಲ್ ಅಂತ ಏನು ಮಾಡಿದ್ವಿ ನಮ್ಮ ಸೈನಿಕ್ ಸ್ಕೂಲ್ ಬಲ್ಲಿ, ಅಲ್ಲೊಂದು ದೊಡ್ಡ ಹೊಂಡ ಮಾಡ್ಲಾಕತ್ತೀವಿ. ಮೇಲೆ ಗಣಪತಿ ಆ ಹೊಂಡದಾಗ ಹಾಕೋದು, ಯಾವುದೇ ಬಾವಿ ಒಳಗೆ ಹಾಕಲಿಕ್ಕೆ ಎಲ್ಲದಕ್ಕೂ ಫೆನ್ಸಿಂಗ್ ಮಾಡ್ಲಾಕತ್ತೀವಿ. ಅವೆಲ್ಲನೂ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ವಿಜಯಪುರ ನಗರಕ್ಕೆ 24 ತಾಸು ನೀರು ಕೊಡ್ಲಿಕ್ಕೆ ಸಾಧ್ಯ. ಅಷ್ಟು ನೀರಿನ ಒಂದು ಸಂಪನ್ಮೂಲ ಈ ಭೂಮಿ ತಾಯಿಯಲ್ಲಿದೆ. ಆದರೆ ಅದನ್ನು ಯಾರು ವಿಚಾರ ಮಾಡಲಿಲ್ಲ, ಬರೀ ರೊಕ್ಕ ಹೆಂಗೆ ತಿನ್ನಬೇಕು ಅನ್ನೋದು ವಿಚಾರ ಮಾಡೋದು. ಬಿಡಿಯೋದಾಗ ಇವತ್ತು ನೋಡ್ರಿ, ಬಿಡಿಯೋದ ಹಿಂದಿನ MLA ಅಧ್ಯಕ್ಷರಿದ್ದಾಗ ಒಂದು 7 ಪ್ಲಾಟಲ್ಲಿ ಒಳಗಿಂದೊಳಗೆ ಮಾಡ್ಕೊಂಡಿದ್ರು. ನಾ MLA ಆದಮೇಲೆ ಆ ವಿಷಯ ಬಂತು, ಎಲ್ಲರೂ ಕೂಡಿ ಮಾಡ್ಕೊಂಡ್ಬಿಟ್ಟಿದ್ರು. ಎಷ್ಟಕ್ಕಂದ್ರೆ 58 ಲಕ್ಷ ರೂಪಾಯಿಗೆ ಮಾಡ್ಕೊಂಡಿದ್ರು 7 ಪ್ಲಾಟ್. ಎಲ್ಲ ಚಲೋ ಪ್ಲಾಟ್, ಕಾರ್ನರ್ ಸೈಟದ್ದು ಏನು ಬಿಡಿಯೋದಾಗ ಉಳಿದಿರ್ತಾವೆ. ನಾನು ವಯಸ್ಪಾಲ್ರಿ DC ಅವರಿದ್ದು ನಾವು ಅದನ್ನು ದೃಢೀಕರಣಕ್ಕೆ ಬಂದಿತ್ತು ಆ ಸಬ್ಜೆಕ್ಟ್. ನಾನು ಅದನ್ನು ರಿಜೆಕ್ಟ್ ಮಾಡಿಸಿ ಶ್ರೀಹರಿ ಗೋಸಂಗಿ ಅಧ್ಯಕ್ಷ ಮಾಡಿ ಓಪನ್ ಲಿಲಾವ್ ಮಾಡಿಸಿದೆ ಅದನ್ನ 7 ಪ್ಲಾಟ್. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಎಷ್ಟು ರೊಕ್ಕ ಬಂದಿರ್ಬೋದು ಅಂತ ಹೇಳಿ. 7 ಕೋಟಿ ರೂಪಾಯಿ ಬಂದು ಬರೀ ಆ ಒಂದು 7 ಪ್ಲಾಟ್ನಾಗ 7 ಕೋಟಿ ರೂಪಾಯಿ ಇವತ್ತು ನಗರಾಭಿವೃದ್ಧಿಗೆ ರೊಕ್ಕ ಬಂತು. ಇವೆಲ್ಲ ರೊಕ್ಕಗಳೇ ಮಾಡ್ಲಕ್ಕ ಇವತ್ತು 200 ಎಕರೆದು ನಮ್ಮ ಅತಾಲಿ ರೋಡ್ ಬಲ್ಲಿ ನಾವು 2190 ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಇವತ್ತು ಮನೆ ಕಟ್ಲಾಕತ್ತೀವಿ. ಎಲ್ಲ ರೆಡಿ ಆಗಿದ್ದೀವಿ. ನವೆಂಬರ್ ಮೊದಲೇ ವಾರನಾಗ SC ST ಜನ ಆಗಿರ್ಬೋದು, ಜನರಲ್ ಎಲ್ಲರಿಗೂ 2190 ಒಟ್ಟು 3750 ಮನೆ ವಿಜಯಪುರಕ್ಕೆ ಬಂದು 7-8 ವರ್ಷ ಆಯ್ತು. ಯಾರೂ ಏನೂ ಪ್ರಯತ್ನ ಮಾಡಿರಲಿಲ್ಲ. ನಾ ಬಂದ ಮ್ಯಾಗ 87 ಕೋಟಿ ರೂಪಾಯಿದ ಮನೆ ಈಗ 1493 ಮನೆ ಮನೆ ಟೆಂಡರ್ ಆಗಿದೆ. 87 ಕೋಟಿ. ಅದಕ್ಕೆ ಹತ್ತನೇ 200 ಎಕರೆ ಬಿಡಿಯೋದ್ರಿಂದ ಲೇಔಟ್ ಹಾಕ್ಲಾಕತ್ತೀವಿ. ಅಲ್ಲಿ 20/30 NAL ಪ್ಲಾಟು ಬಡವರಿಗಾಗಿ 2.5ರಿಂದ 3 ಲಕ್ಷ ರೂಪಾಯಿದಾಗ ಒಂದು ಪ್ಲಾಟ್ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಹಾಕೊಂಡಿವಿ. ಅಂದರೆ ಇನ್ನು ಮ್ಯಾಗ ಯಾರೂ ಗುಂಟ ತೊಗೋಬಾರ್ದು. ಬಿಜಾಪುರನಾಗ ಲೀಗಲ್ ಆಗಿ ಬಿಡಿಯೋದ್ರಿಂದ ಲೇಔಟ್ ಅಂದ್ರೆ ಅದು ಎಲ್ಲ ಫೆಸಿಲಿಟಿ ಇರ್ತದೆ. ರೋಡು, ಡ್ರೈನೇಜು, ಅಲ್ಲಿ ಮಾರ್ಕೆಟು, ಸ್ವಿಮ್ಮಿಂಗ್ ಪೂಲು, ಸ್ಟೇಡಿಯಮ್ಮು ಎಲ್ಲ ಮಾಡ್ಲಕತ್ತೀವಿ. ಅಲ್ಲೊಂದು 8 ಎಕರೆ ಒಕ್ಕಪ್ಪ ಹೇಳಿ ಮಾಡಿದ್ರು ನಮ್ಮ BLD ಎದುರಿಗಿದ್ದು. ಕೋಟ್ಯಾಂತರ ರೂಪಾಯಿ ಅದು ಕಿಮ್ಮತ್ತಿಂದು. ಅಲ್ಲಿ ಬಹುಶಃ ನನ್ನ ಅಂದಾಜು 3-4 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಅದಾವ ಅಲ್ಲಿ ಐಶ್ವರ್ಯನಗರ. 8 ಎಕರೆ ಒಕ್ಕಪತ್ ಮಾಡಿದ್ರು. ನಾವು ಹಿಂದಿನ DC ಅವ್ರು ನೋಡಿ ನಾವು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಬಿಡಿಯೋದ್ರಿಂದ ಮೊನ್ನೆ
ठराव ಮಾಡಿದ್ವಿ 10 ಕೋಟಿ ರೂಪಾಯಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣ ನಾವು ಇವತ್ತು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣ ಇದೆಲ್ಲ ಒಳಗೆ ಇದು ಆಗಿದ್ದರಿಂದ ಸಿಂಥೆಟಿಕ್ ಟ್ರ್ಯಾಕ್ ಆಗಿದ್ದರಿಂದ ಈಗ ಉಳಿದ ಕ್ರೀಡೆಗಳಿಗೆ ಅನುಕೂಲ ಆಗೋದಿಲ್ಲ ಅಂತೇಳಿ 8 ಎಕರೆದ್ದು ನಾವೊಂದು ಸುಭಾಷ್ ಚಂದ್ರ ಬೋಸ್ ಹೆಸರಲ್ಲೇ ಒಂದು ಕ್ರೀಡಾಂಗಣ ಮಾಡ್ಲಕತ್ತೀವಿ. ಕನಕದಾಸ ಬಡಾವಣೆಯಾಗ ಸ್ವಿಮ್ಮಿಂಗ್ ಪೂಲ್ ಮಾಡ್ಲಕತ್ತೀವಿ. ಮುಂದೆ ಇದೇನು ಸಂಕಲಿಂಗ ಗುಡಿ ಕಣಿ ಬಂಕಲ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀವಿ. ಇದು ಬಿಜಾಪುರದ ಅಭಿವೃದ್ಧಿ ಹಿಂಗೆ ನಡೆದದ. ಇನ್ನೇನು ಎಲ್ಲ ಕೆಲಸ ಒಮ್ಮೆ ಆಗ್ಲಿಕ್ಕಿಲ್ಲ. ಈಗ ಹೇಳಿದ್ರು ಉಮೇಶ್ 125 ಕೋಟಿ ರೂಪಾಯಿ ಬಂದಿದ್ದನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ತಗೊಂಡ್ರು. ತಗೊಂಡ ಮ್ಯಾಗ ಅವರಿಗೆ ನಮಗೆ ಜಗಳ ಚಾಲು ಆಗೈತಿ. ಅವ್ರು ಬರೀ ಶಿವಮೊಗ್ಗಕ್ಕೆ ಹೋಗ್ಲಾಕತ್ತಾರ. ಈಗ ನಮ್ಮದು ಮೊನ್ನೆ ಆಗೈತೆ ಸ್ವಲ್ಪ. ಇನ್ನೇನು ಅವ್ರೇನು ಭಾಳ ದಿವಸ ಸಿಗೋದಿಲ್ಲ, ಅವ್ರದ್ದು ಬಂದೈತಿ. ಯಾಕಂದ್ರೆ ಮ್ಯಾಗಿನವ್ರಿಗೆ ಸಾಕಾಗಿತ್ತು ಅವ್ರದ್ದು. ಅದಕ್ಕೆ ನಾನು ಉಮೇಶ್ ಕೈತರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಶಿವಮೊಗ್ಗ ಮುಖ್ಯಮಂತ್ರಿಯೋ ಕರ್ನಾಟಕ ಮುಖ್ಯಮಂತ್ರಿ ಅಂತ. ಅದು 125 ಕೋಟಿ ತಗೊಂಡಿರ್ಲಿಲ್ಲ ಅಂದ್ರೆ ಇವತ್ತು ಈ ಗ್ಯಾಂಗ್ ಬಾಡಿಯಲ್ಲಿರುವಂಥ ಎಲ್ಲ ರೋಡನ್ನು ನಾವು ಸಿಮೆಂಟ್ ರೋಡ್ ತಗೊಂಡಿದ್ವಿ. ಎಲ್ಲ ಕಂಪ್ಲೀಟ್ ಇಲ್ಲೇ ಇಲ್ಲ, ಯಾವ ರೋಡು ಬಿಟ್ಟಿದ್ದಿಲ್ಲ. ಆದ್ರೆ ತಕೊಂಡ ಮ್ಯಾಗನು ಈಗ ಬಡದಾಡ್ಲಾಕತ್ತೀವಿ. ಅದನ್ನು ಬಿಡುದಿಲ್ಲ, ನಾವು ತಗೊಂಡ್ ಬರ್ತೀನಿ. ಅದು ನಾವು ಉಮೇಶ್ ಹೇಳ್ದಂಗೆ ಅದನ್ನ ಹೆಂಗೆ ತರ್ತೀನಿ. ಬೆಂಗಳೂರು ಕಡೆಯವರು ಬಂದು ನಮ್ಮ ಬಿಜಾಪುರ ಮನೆ ಮುಂದೆ ನಿಂತಿರ್ಬೇಕು. ಈಗ ನಾವು ಹೋಗಿ ನಿಂದಿರ್ತೀವಿ ಎಲ್ಲರ ಮನೆ ಮುಂದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಜನರಿಂದಲೇ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ಅವರು. ಏನಿವ್ರು ಮಂಡ್ಯದಾಗ ಯಾರು ಓಟ್ ಹಾಕ್ತಾರ? ಚಾಮರಾಜನಗರನಾಗ ಯಾರು ಓಟ್ ಹಾಕ್ತಾರ? ಕೋಲಾರನಾಗ ಯಾರು ಓಟ್ ಹಾಕ್ತಾರ? ಓಟ್ ಹಾಕೋರು ನಮ್ಮವ್ರ ಈ ಕಡೆ ಉತ್ತರ ಕರ್ನಾಟಕ ಜನನೇ ಒಂದು 100 MLA ಕಳ್ಸಮ್ಯಾಗ ಆ ಕಡೆ ಎಲ್ಲ ಗೋಳೆ ಮಾಡೋದು ಒಂದು 10-15 ವರ್ಷ. 95 MLA ನಾವೇ ಇರ್ತೀವಿ ಬಿಜೆಪಿ. ಹೀಗಾಗಿ ಮ್ಯಾಗಿನವ್ರಿಗೂ ಗುರ್ತಾಗೈತೆ. ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನ ಮಾಡೋಣ ಅಂತ ನಮ್ಮ ಪ್ರಧಾನಮಂತ್ರಿಗಳು ಮನಸ್ಸಿನಾಗ ಬಂದ್ಬಿಟ್ಟಾರೆ. ಅವ್ರೊಮ್ಮೆ ಹೇಳ್ಬಿಟ್ಟಾರೆ, ಇಸ್ ಬಾರ್ हम उत्तर कर्नाटक से ಯಡಿಯೂರಪ್ಪ के बाद करेंगे ಅನ್ನತ್ತ. ಅದನ್ನು ಹೆಚ್ಚು ಕಡಿಮೆ ಫೈನಲ್ ಆಗೈತೆ. ಅದಕ್ಕೆ ಇನ್ನೊಂದು 2 ವರ್ಷನಾಗ ಬಿಜಾಪುರದು ಇತಿಹಾಸ ಚೇಂಜ್ ಮಾಡುವಂಥ ಅವಕಾಶ ಇದೆ. ಆದ್ರೆ ಒಮ್ಮೆ ರೋಡ್ ಮಾಡಿದಂದ್ರೆ ಕನಿಷ್ಠ ಒಂದು 15-20 ವರ್ಷ ಹೋಗ್ಬೇಕು. ಈಗನೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟೇಡಿಯಂ ಮುಂದೆ ರೋಡ್ ಮಾಡ್ಲಕತ್ತೀವಿ. ನೀವು ನೋಡ್ರಿ, ಇಷ್ಟು ದೀಪ ಕಾಂಕ್ರೀಟ್ ಮಾಡ್ಲಕತ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗಕ್ಕೆ ಇಂಡಿ ರೋಡ್ಗೆ ಹೆಸರಿಟ್ಟು ಮಾಡಿದ್ವಿ. 15 ಕೋಟಿ ರೂಪಾಯಿ ರೋಡ್ ಮಾಡಿದ್ವಿ. ಕೆಲಸ ನಡೆದವು. ಅದು ಎಲ್ಲ ಕಡೆನೂ ಒಮ್ಮೆ ಆಗಲಿಕ್ಕಿಲ್ಲ. ಇವತ್ತು ಓಪನ್ ಸೈಟ್ ನಿಮ್ಮಂಗ ಗಾರ್ಡನ್ಗಳು ಯಾರ್ಯಾರು ಕಬ್ಜಾ ಮಾಡ್ಕೊಂಡಾರ, ಯಾರೋ ಇಲ್ಲಿಗೆಲ್ಲ ಏನೋ ಕಟ್ಕೊಂಡಾರ. ಎಷ್ಟೋ ಉಣಗಿಲ್ಲೇ ದರ್ಗಾದಲ್ಲಿ ನಮ್ಮ ಲಿಂಗೇಶ್ವರ ಕಾಲನ್ಯಾಗ ಇಂಥ ಅವತೂ ಖಾಲಿ ಮಾಡಿಸ್ಲಕತ್ತೀವಿ. ನಾವು ಎಲ್ಲೆಲ್ಲಿ ಗಾರ್ಡನ್ ಅದಾವ. ಈಗ ನೋಡಿ, ಮೊನ್ನೆ ನಾವು 25 ಬಿಜಾಪುರನ ಗಾರ್ಡನ್ಗಳಿಗೆ ವಾಕಿಂಗ್ ಟ್ರ್ಯಾಕು ಓಪನ್ ಜಿಮ್ ಮಾಡಿ ನಮ್ಮ ಕೈಲಿ ಯಾರು ರೊಕ್ಕ ಹಾಕಿ ಮಾಡಿ 25 ಕಡೆ. ಇಲ್ಲೇ ಬಸವರ ನಗರನಾಗೂ ನಾವು ಮಾಡಿದ್ವಿ. ಇಲ್ಲಿ 2-3 ಇರ್ಬೇಕಲ್ಲಿ ತಳಗನೂ ಐತಿ. ಎಲ್ಲ ಕಡೆ ಓಪನ್ ಜಿಮ್ ಬೆಂಗಳೂರಿನಾಗೆಲ್ಲ 8 ಬಿಜಾಪುರನಾಗ 25 ಕಡೆ ಅವ. ಆರೋ ಪ್ಲಾಂಟ್ ಮಾಡಿದ್ವಿ ಸುಮಾರು 28 ಕಡೆ. ಎಲ್ಲ ಕಡೆ ವಾಕಿಂಗ್ ಟ್ರ್ಯಾಕ್ ಮಾಡಿ ಆ ಹಿರಿಯರು ನಮ್ಮ ವಯಸ್ಸಾದವರು ಹೆಣ್ಮಕ್ಳು ಆಯಾ ಓಣ್ಯಾನವ್ರು ಹಿಂಗೆ ಬಂದು ಕುಂಡ್ರಲಾಕ ಕುರ್ಚಿ ಹಾಕಿ ಒಂದು ದೇವಸ್ಥಾನ, ಯೋಗ ಮಾಡ್ತೀನಂದ್ರೆ ಯೋಗ ಪ್ಲಾಟ್ಫಾರ್ಮು, ವಾಕಿಂಗ್ ಮಾಡ್ಲಿಕ್ಕೆ ವಾಕಿಂಗ್ ಟ್ರ್ಯಾಕು, ಓಪನ್ ಜಿಮ್ಮು, ಇದನ್ನೆಲ್ಲ ನಾವು ಮಾಡ್ಲಕತ್ತೀವಿ. ಹಂತವಾಗಿ ಇದೇ 2 ವರ್ಷನಾಗ ಇಷ್ಟು ಬೆಳವಣಿಗೆ ಬಿಜಾಪುರದ ಆಗ್ತಾ ಇದೆ. ಅವತ್ತು ನೀವೆಲ್ಲ ಹೇಳಿದ್ರಿ ನಮ್ಗೆ ಇಲ್ಲಿ ಬಂದು ಇದನ್ನ ಕಂಪೌಂಡ್ ಮತ್ತೆ ನಡೆದ್ರಕ್ಕೂ ಸ್ವಲ್ಪ ಕಿರಿಕಿರಿ ಮಾಡ್ಲಾಕತ್ತಿದ್ರಿ ಸುರೇಶಲ್ಲಿ. ಹಂಗೆ ಮೇಲೆ ಪೊಲೀಸನ್ನ ಕಳಿಸ್ತಿದ್ವಿ, ಬೆದರಿಸ್ತಿದ್ವಿ, ಏನೋ ನಡೆದಿತ್ತು. ಈಗೇನೋ ಆಗಿ ಇದಕ್ಕೊಂದು ಅಂತಿಮ ರೂಪ ಬಂದದ. ಇದು ಬಹಳ ಸಣ್ಣ ಕೆಲಸ ನಮ್ಮ ಇದ್ರಾಗ. ಆದ್ರೆ ಈ ಭಾಗದ ಜನರಿಗೆ ಬಹಳ ದೊಡ್ಡ ಕೆಲಸ ಆಗ್ಬಿಟ್ಟಿದ್ವಿ. ನಾವೆಲ್ಲ ಕಾಶ್ಮೀರ ಸಮಸ್ಯೆ ಬಗ್ಗೆ ಬರೋದಿಲ್ಲ ಬಿಜೆಪಿ ಅವರು. ಇಂಥವೇನು ಕಾಶ್ಮೀರ್ನಾಗೆ ನಮ್ಮ ಅಮಿತ್ ಶಾ ಅವರು ಸಾಯಂಕಾಲ ನೋಡಿದ್ರಲ್ಲ ಮೊನ್ನೆ ಹೆಂಗೆ ಕುಡಿದ್ರು ಎಲ್ಲ ಕಳ್ರು. ಫಾರೂಕ್ ಅಬ್ದುಲ್ಲಾನ ಮಕ್ಕಳು, ಅದು ಯಾರು ಹೆಣ್ಮಗಳಕ್ಕೆ ಸೈಯದ್ ಮುಫ್ತಿ, ಮೆಹಬೂಬಾ ಮುಫ್ತಿ, ಒಬ್ಬರಲ್ಲಿ ಹಿಂದೂಗಳಿದ್ರ, ಅಲ್ಲಿ ಸಿಖ್ರು ಅದಾರ, ಕಾಶ್ಮೀರ್ ಪಂಡಿತರು ಅದಾರ,
ದಲಿತರು ಅದಾರ, ಎಲ್ಲ ಜಾತಿಯವರು ಅದಾರ. ಅವ್ರು ಯಾರೂ ಇಲ್ಲ. ಇವ್ರಿಗೆ ಕಾಶ್ಮೀರ ಬೇಕಂತ ಇವ್ರಿಗೆ 370. ಇವ್ರ ಅಪ್ಪಂದ ಆಸ್ತಿ ಎಷ್ಟು ಬ್ಯಾನ್ ಆಗೈತೆ ನೋಡ್ರಿ ಕಾಶ್ಮೀರದ್ದು. ಇವತ್ತು ಚೀನಾ ನಡಗ್ಲಕತ್ತದ ನಮ್ಮ ಪ್ರಧಾನಮಂತ್ರಿಗಳು ಒಂದು ಇದ್ರದಿಂದ. ಯಾರು ಈ ಚೀನಾತರ ಯಾರು ಉತ್ತರ ಕೊಟ್ಟಿದ್ರು ಹೇಳ್ರಿ ನೋಡೋಣ. ಇದೇ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದಾಗ ಪಾರ್ಲಿಮೆಂಟ್ನಾಗ ಅವರು ಮಧುಲಿಮೆ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಚೀನಾದಲ್ಲಿ ಇಟ್ಟು ಸಾವಿರಾರು ಕಿಲೋಮೀಟರ್ ನಾವು ಕಳ್ಕೊಂಡಿವಿ, ನೀವು ನೈತಿಕವಾಗಿ ರಾಜೀನಾಮೆ ಕೊಡ್ಬೇಕಂತೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಕೇಳಿದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಏನು ಉತ್ತರ ಕೊಟ್ರಂತ ಪಾರ್ಲಿಮೆಂಟ್ನಾಗ ದಾಖಲೆ ಐತಿ. ಅಲ್ಲಿ ಏನೂ ಬೆಳೀತಿದ್ದಿಲ್ಲ, ಹುಲ್ಲಿನ ಕಡ್ಡಿ ಬೆಳೀತಿದ್ದಿಲ್ಲ, ಏನು ಹೋದ್ರು ಏನು ಪರವಾಗಿಲ್ಲ ಅಂತಂದ್ರು ಅವ್ರು. ಅದಕ್ಕೆ ಅವರು ಕೇಳಿದ್ರು, ನಿನ್ನ ತಲೆಯಾಗ ಕೂದಲಿಲ್ಲ ಜವಾಹರ್ಲಾಲ್ ನೆಹರು, ನಿನ್ನ ತೆಗೆದು ಬಿಟ್ರೆ ಹೆಂಗೆ ಆಗ್ತೈತೆ. ಹಂಗೆ ಭಾರತದ ಇದು ಚೇಂಜ್ ಆಗೈತಿ. ಪ್ರಧಾನಮಂತ್ರಿಗಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ರಾತ್ರಿ ಮಕ್ಕೋದೇವ್ರು ರಾತ್ರಿ 1 ತನಕ ಮೀಟಿಂಗ್ ಮಾಡ್ತಾರೆ. ಮುಂಜಾನೆ 4 ಎದ್ದು ಯೋಗ ಮಾಡಿ ದೇಶದ್ದೇ ಚಿಂತೆ. ಮೋದಿಯವ್ರಿಗೆ ಎದ್ರ ಚಿಂತೆ ಐತಿ? ಎಲ್ಲಿ ಊಟಿ ಮಾಡಬೇಕು, ರೊಕ್ಕ ಮಾಡಬೇಕು, ಏನಿಲ್ಲ ಇಲ್ಲ. ಈ ರೀತಿ ಒಂದು ಒಳ್ಳೆಯ ನೇತೃತ್ವ ದೇಶಕ್ಕೆ ಹೆಂಗೆ ಸಿಕ್ಕಿದೆ. ಅದಕ್ಕೆ ನಾವು ಹೇಳೋದು, ಒಳ್ಳೆ MLA ಒಳ್ಳೆ ಕಾರ್ಪೊರೇಟರ್ ಆರಿಸ್ಬಿಡ್ಬೇಕು. ಯಾಕಂದ್ರೆ MLA ಕಾರ್ಪೊರೇಟರ್ ಒಳ್ಳೆಯವ್ರು ಬಂದ್ರೆ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಬರೀ ಲೂಟಿ ಮಾಡೋದು ಪಾಪ ನಿಮ್ಗೆ ಇಲೆಕ್ಷನ್ದಾಗ ಬರೋಣ, ನೀವೊಂದು ಏನೋ BJP ಹಿಂದುತ್ವ ಓಟ್ ಹಾಕೋದು, 5 ವರ್ಷ ನಾವು ಈ ಕಡೆ ಬರಲಾರ್ದೇನೆ ನಾವು ಮಜಾ ಮಾಡೋದು, ಮುಂದೆ ಬಂದ ಕೂಡ ನಿಮಗೆ ಅನಿವಾರ್ಯ ಬರ್ತದೆ. ಒಮ್ಮೆ ಹೆಂಗೆ ಬರ್ತದೆ ಪರಿಸ್ಥಿತಿ ಅಂದ್ರೆ ಕ್ಯಾಂಡಿಡೇಟ್ ಮೋತಿ ನೋಡೋದಿಲ್ಲ, ಮೋದಿಯವ್ರು ನೋಡಿ ಮೋತಿ ಓಟ್ ಹಾಕ್ಬೇಕಂತ. ಹಂಗಾಗೈತೆ ಬಿಜಾಪುರನಾಗ. ಭಾಳ ಹೋಗ್ಬಿಡಪ್ಪ ಕ್ಯಾಂಡಿಡೇಟ್ ತೊಗೊಂಡು ಏನು ಮಾಡೋದು, ಮ್ಯಾಗ ಮೋದಿ ಬಂದ್ರೆ ಸಾಕು ನಮ್ಮ ದೇಶ ಉಳಿತ ಹಾಕ್ತೀರಿ. ಅವ್ರೇನು ತಿಳ್ಕೊತಾರ, ಹಂಗಾದ್ರೂ ಮಕ್ಕಳು ಹಾಕ್ತಾರ. ಹೋದ್ರು ಬತ್ತು ಬಿಟ್ಟರು ಬತ್ತು, TV ಒಳಗೆ ಏನಂದ್ರು ಬತ್ತು ಬಿಟ್ಟರು ಬತ್ತು ನಡೆದೈತಿ. ನಾವು ಮನೆ ಮೋದಿಯವ್ರಿಗೆ ಹೇಳಿದೆವು, ಇನ್ನು ಮ್ಯಾಗ ಕೆಲವೊಂದು ತೆಗೀರಿವೆಲ್ಲ 8 ದಿವಸತ್ತೆ ನಿಮ್ಮ ಫೋಟೋ ಮ್ಯಾಗ ಬರಬೇಕು. ನಮ್ದು ಬೇಕಲ್ಲ ಏನಾದ್ರೆ ಸೇವಾ. ಪ್ರಧಾನಮಂತ್ರಿಗಳೇ ಸೇವಾ ಮಾಡಲಿ, ನಾ ಪುಕ್ಸೆಟ್ ಆರಾಮ್ ಇರ್ತೀನಿ, ತಿಂಗಳ 2-3 ಲಕ್ಷ ರೂಪಾಯಿ ಭತ್ತ ಬರ್ತೈತೆ ಅಂತ ಹೇಳ್ಕೊತ್ರೆ. ಈ ರೀತಿ ಪರಿಸ್ಥಿತಿ ನಮ್ಮ ದೇಶನಾಗಿದ್ದಾಗ ನಾವೆಲ್ಲರೂ ಇವತ್ತು ಜಾಗೃತಿ ಆಗಬೇಕು. ನಮ್ಮ ಜನ ಭವಿಷ್ಯದಲ್ಲಿ ಚುನಾವಣೆ ಬಂದೇ ಬರ್ತಿರ್ತಾವೆ. ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತೈತೆ ಕೆಲವು ದಿವಸನಾಗ. ಇದನ್ನ ನಾವೆಲ್ಲರೂ ಜಾಗೃತಿಯಿಂದ ಒಳ್ಳೆಯವ್ರನ್ನ ಆರಿಸಿಡುವಂಥ ಕೆಲಸ ಮಾಡಿದ್ರೆ ಬಿಜಾಪುರ ನಮಗೇನು ಸ್ಮಾರ್ಟ್ ಸಿಟಿ ಸಿಕ್ಕಿಲ್ಲ. ನಾವು ಪ್ರಯತ್ನ ಮಾಡಿ ಸ್ಮಾರ್ಟ್ ಸಿಟಿಗೇನು ಸ್ಟ್ಯಾಂಡರ್ಡ್ ಇಟ್ಟಾರ ಆ ಲೆವೆಲ್ಗೆ ವಿಜಯಪುರ ನಗರ ನಾವು ಒಯ್ಬೇಕು ಅನ್ನೋಂಥ ಕನಸು ಇಟ್ಕೊಂಡು ನಿಮ್ಮ ಆಶೀರ್ವಾದದಿಂದ ಮನೆ ಚುನಾವಣೆ ಅದ. ಎಷ್ಟೇ ಮಂದಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಕೆಡಬೇಕಂತ ಓಡಾಡಿದ್ರು, ಯಾರೂ ನೀವು ತಲೆಗೆ ಹಾಕೋಲಿಲ್ಲ. ಬಿಜಾಪುರಕ್ಕೆ ಯಾರನ್ನ ಆರಿಸಿ ಕಳಿಸ್ಬೇಕು ಅನ್ನೋದು ಗಾಬರಾದ್ರೆ ಎಲ್ಲರೂ. ಏನ್ರಿ ನೀವು ಓಪನ್ ಬೈತಿದ್ರಿ, ಆದರೂ ಹೆಂಗೆ ಆರಿಸಿ ಬಂದ್ರೆ ಕೇಳ್ತಿದ್ವಿ. ನಾ ಹೇಳಿದೆ, ಇನ್ಮ್ಯಾಗ ನೀವು ಓಪನ್ ಬೈರಿ ಅಂದ್ರೆ ಆರಿಸಿ ಬರ್ತಿರತ್ತ, ಪುಕ್ಷೇಟೆ ಆರಿಸಿ ಬಿಡ್ಬಲ್ಲ ಅಂತ ಹೇಳಿದ್ರ. ಬಾಂಧವರೇ ನಾವೆಲ್ಲಾನು ತೊಗೊಂಡು ಏನು ಸುಡಾಡಿ ಹೋಗ್ತೇವೆ. ಎಂದು ಓಟು ಹಾಕೋದಿಲ್ಲ, ಸುಮ್ಮನೆ ನಮ್ಮ ಟೈಮು ವೇಸ್ಟ್. ನಮ್ಮ ಮಂದಿಗಾರ ಕೈ ಮುಗಿದ್ರೆ ಓಟರ್ ಹಾಕ್ತಾರೆ, ಏನೊಂದು 2 ಬೈದರ ಕಡೆ ಹಾಕ್ತಾರೆ. ಬಿಟ್ಟು ನೋಡ ಅವ್ರು ಹಾಕ್ಲಾರ್ದವ್ರ ಬಲ್ಲಿ ಸುಮ್ಮನೆ ಹೋಗಿ ಭಾಷಣ ಮಾಡೋದು ಫಾಯ್ದೆ. ನಾ ಅಲ್ಲೆಲ್ಲೂ ಹೋಗಲೇ ಇಲ್ಲ, ಬರೀ ನಮ್ಮ ಏರಿಯಾದಾಗ ಅಡ್ಡಾಡೋದು, ಮನೆಗೆ ಹೋಗ್ಬಿಡೋದು. ಈ ರೀತಿ ಈಗ ಈ ಎಕ್ಸ್ಪೀರಿಯೆಂಟ್ ಎಲ್ಲ MLAಗಳು ಹೇಳಕತ್ತಾರೆ, ಯತ್ನಾಡ್ರೆ ನಾವು ಮುಂದಿನ ಸಲ ಹಾಗೆ ಮಾಡ್ತೀವಿ. ಆಗ ಇಷ್ಟೇ ನಾವು ವಿನಂತಿ ಮಾಡ್ಕೋತೀನಿ. ನಮ್ಮ ಉಮೇಶ್ ಹೇಳ್ದಂಗೆ ಈಗಾಗಲೇ ನಾವು 5 ಲಕ್ಷ ರೂಪಾಯಿ ಹನುಮಂತೇವ್ರ ಗುಡಿಗೆ ಹಾಕೀವಿ. ಈಗ ಕೊರೋನಾದಿಂದ ಸ್ವಲ್ಪ ಎಲ್ಲ ಪೇಮೆಂಟ್ಗಳು ಲೇಟ್ ಆಗಿದ್ದು. ಈಗ ಒಂದು 2 ತಿಂಗಳದಾಗ ಹಣ ಬಿಡುಗಡೆ ಆಗ್ತದೆ. ಮುಂದೆ 5 ಲಕ್ಷ ರೂಪಾಯಿದು ಕಟ್ಟಡ ಚಾಲು ಮಾಡೋರು. ಮತ್ತೇನೇನು ಅಭಿವೃದ್ಧಿ ಭಾಳ ಆಗಬೇಕಾಗಿದೆ. ಈಗೇನು ಸಾಕಷ್ಟು ಫಂಡ್ ಬರ್ತದೆ. ಮೊದಲೇ ನಾ MLA ಇದ್ದಾಗ ಅಷ್ಟು ಫಂಡ್ ಇರಲಿಲ್ಲ. ಈಗ MLA ಫಂಡ್ ಅಂದ್ರೆ ಕೋಟಿಗಟ್ಟಲೆ ಮಾತಾಡಕತ್ತೀವಿ. ಮೊದಲು ನಾನು 94 MLA ಇದ್ದಾಗ ಅಷ್ಟು ಹಣ ಬರ್ತಿರ್ಲಿಲ್ಲ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎಲ್ಲ ಈಗೇನು LED ಬಲ್ಪದ್ದು ಹೇಳಿದ್ರು, 27-28 ಸಾವಿರ ಬಲ್ಪ್ಗಳು ಚೇಂಜ್ ಮಾಡ್ತಾ ಇದ್ದೀವಿ ವಿಜಯಪುರದಲ್ಲಿ. ಆದರೆ ಒಂದು 30-40% ನಮ್ಮ ವಿದ್ಯುತ್ನಲ್ಲಿ ಉಳಿತಾಯ ಆಗ್ತದೆ. ಅದನ್ನು ಈಗ ಟೆಂಡರ್ ಆಗ್ತಾ ಇದೆ. ಈ ರೀತಿ ಎಲ್ಲ ಕೆಲಸಗಳು
ಇನ್ನೂ ಏನಾದರೂ ಉಳಿದಿದ್ರೆ ಹೇಳ್ರಿ, ಎಲ್ಲ ಡ್ರೈನೇಜ್ ಉಳಿದಿದ್ರೆ, ರೋಡ್ ಉಳಿದಿದ್ರೆ ಎಲ್ಲ ನಾವು ಮಾಡಿಕೊಡ್ತೇನೆ ಅಂತ ಮಾತಾಡಿ ಎಲ್ಲರಿಗೂ ಒಂದೇ ನಾನು 2 ಮಾತು ಹೋಗ್ತೀನಿ. ಜೈ ಹಿಂದ್. और खबरों के लिए देखते रहिए बी न्यूज़ नेशन। बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर।